ಏನು ಒಂದು ಆಟ ಆಡಲಿ ವಿಜಯ್ ಅಂತ ಹೇಳಿ ಬಿಟ್ಟಿದ್ದಾರೆ. ಏನು ಮಾಡ್ತೀರಿ ನೀವು 6 ತಿಂಗಳಲ್ಲಿ, ನಾವು ಕೂತ್ಕೊಂಡು ನೋಡ್ತೀವಿ ಅಂತ. ನಮಸ್ಕಾರ ಸ್ನೇಹಿತರೆ, ವಿಜಯ್ ರಾಜ್ಯಭಾರ 6 ತಿಂಗಳು ಬಾತಿರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಈ ಒಂದು ಮಾತು ವಿಜಯ್ ಸರ್ಕಾರ ರಚನೆಯಾದಾಗಿನಿಂದಲೂ ಕೂಡ ಆಗಾಗ ಅಲ್ಲಲ್ಲಿ ಕೇಳಿ ಬರ್ತಾ ಇರುತ್ತೆ. ಪ್ರಮುಖವಾಗಿ DMKಯ ಸ್ಟಾಲಿನ್ ಇದನ್ನು ತಮ್ಮ ಪ್ರತಿಯೊಂದು ಭಾಷಣದಲ್ಲೂ ಸಹ ಮತ್ತು ಪ್ರತಿಯೊಂದು ಮಾತಿನಲ್ಲೂ ಸಹ ಹೇಳ್ತಾ ಇದ್ದಾರೆ. 6 ತಿಂಗಳು ಈ ಸರ್ಕಾರದ ಅಸ್ತಿತ್ವ, ಅದು ಒಂದು ಹೆಜ್ಜೆ ಮುಂದೆ ಹೋಗಿ ನಿನ್ನೆ ತಮ್ಮ ಕಾರ್ಯಕರ್ತರಿಗೆ ಚುನಾವಣೆಗೆ ಸಿದ್ಧರಾಗಿ ಅನ್ನುವಂಥ ಕರೆಯನ್ನು ಕೂಡ ಸ್ಟಾಲಿನ್ ಕೊಟ್ಟಿದ್ದಾರೆ. ಇದು ನಿಜಕ್ಕೂ ಪಾಸಿಬಲ್ಲ? 6 ತಿಂಗಳ ನಂತರ ವಿಜಯ್ ಅವರ ಸರ್ಕಾರ ಪತನ ಆಗುತ್ತಾ? ನೋಡಿ, ಈಗಾಗಲೇ ವಿಜಯ್ ಅವರು ಬಹುಮತವನ್ನು ಸಾಬೀತು ಮಾಡಿದ್ದಾರೆ. ಇನ್ನು 6 ತಿಂಗಳ ಕಾಲ ಯಾರೂ ಆ ಸರ್ಕಾರವನ್ನು ಅಲ್ಲಾಡಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ 6 ತಿಂಗಳ ನಂತರ ಮತ್ತೊಮ್ಮೆ ಬಹುಮತವನ್ನು ಸಾಬೀತು ಮಾಡುವಂತಹ ಸನ್ನಿವೇಶ ಎದುರಾಗುತ್ತೆ. ಆಗ ಏನಾದರೂ ಕೂಡ AIADMKಯ 22-24 ಶಾಸಕರೇನು ಬಾಹ್ಯ ಬೆಂಬಲವನ್ನು ಘೋಷಣೆ ಮಾಡಿದ್ರಲ್ಲ, ಅಷ್ಟೊತ್ತಿಗೆ ಅವರೇನಾದರೂ ಅನರ್ಹಗೊಂಡಿದ್ರೆ ವಿಜಯ್ ಸರ್ಕಾರ ಡೆಫಿನೆಟ್ಲಿ ಪತನ ಆಗತ್ತೆ. ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಿ ಅಂದರೆ, DMKಯ ಮೈತ್ರಿಕೂಟದ ಭಾಗದಲ್ಲೇ ಇದ್ದಂತಹ CPI, CPIM, VCK ಮತ್ತು ಕಾಂಗ್ರೆಸ್ನ ಬಿಟ್ಬಿಡಿ. ವಿಜಯ್ ಅವರ ಪ್ರಸ್ತುತ ಬಲ್ಲಾಬಲ 107 + 5 113. 113 ಅಂತ ಹೇಳಿದ್ರೆ ಅವರಿಗೆ ಬಹುಮತವನ್ನು ಸಾಬೀತುಪಡಿಸಲಿಕ್ಕೆ CPI, CPIM, VCK ಮತ್ತು ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಇವರ ಅವಶ್ಯಕತೆ ಅಂತೂ ಇದ್ದೇ ಇರುತ್ತೆ. ಈಗ ವಿಜಯ್ ಅವರ ಜೊತೆ ಈ ಸಣ್ಣ ಸಣ್ಣ ಪಕ್ಷಗಳು ನಿಂತಿರುವಂಥದ್ದಕ್ಕೆ ಪ್ರಮುಖ ಕಾರಣ ಸ್ಟಾಲಿನ್. ನೀವು ಗಮನಿಸಿದ್ರೆ VCK ಅವರು ಮತ್ತು CPI, CPM ಈ ಸಣ್ಣ ಸಣ್ಣ ಪಕ್ಷಗಳು ಯಾರೂ ಕೂಡ ವಿಜಯ್ ಅವರಿಗೆ ನೇರವಾದ ಬೆಂಬಲವನ್ನು ಪತ್ರದ ಮುಖಾಂತರ ಕೊಟ್ಟಿರಲಿಲ್ಲ. ಸ್ಟಾಲಿನ್ ಅವರ ಭೇಟಿ ಮಾಡಿ, ಸ್ಟಾಲಿನ್ ಅವರ ಮನೆಯಲ್ಲೇ ನಿರ್ಧಾರ ಮಾಡಿಕೊಂಡು, ಸ್ಟಾಲಿನ್ ಅವರ ಸೂಚನೆಯ ಮೇರೆಗೆ ಅವರು ವಿಜಯ್ ಅವರ ಬಳಿ ನೀವು ಹೋಗಿ ಅಂತೇಳಿ ಹೇಳಿದ್ದು. ಯಾಕೆ ಸ್ಟಾಲಿನ್ ಈ ರೀತಿ ಮಾಡಿದ್ರು? ಸ್ಟಾಲಿನ್ ಒಂದು ಆಟ ಆಡಲಿ ವಿಜಯ್ ಅಂತ ಹೇಳಿ ಬಿಟ್ಟಿದ್ದಾರೆ. ಏನು ಮಾಡ್ತೀರಿ ನೀವು 6 ತಿಂಗಳಲ್ಲಿ, ನಾವು ಕೂತ್ಕೊಂಡು ನೋಡ್ತೀವಿ ಅಂತ. ಏನು 6 ತಿಂಗಳ ನಂತರ ವಿಜಯ್ ಸರ್ಕಾರ ಪತನ ಆಗಿ DMK ಸರ್ಕಾರ ಏಕಾಂಗಿಯಾಗಿ ಅಧಿಕಾರ ಚುಕ್ಕಾಣಿ ಹಿಡಿಯತ್ತಾ? ಇಲ್ಲ. DMK, AIADMK ಇಬ್ಬರು ಕೂಡ ಒಟ್ಟಿಗೆ ಬರುವಂಥ ಸಾಧ್ಯತೆ ಇದೆ. ಆದರೆ ಮತದಾರರು ಯಾವ ನಿರ್ಣಯವನ್ನು ತೆಗೆದುಕೊಳ್ತಾರೆ, ಅರ್ಲಿ ಟು ಸೇ ಆಗಿದ್ರೂ ಕೂಡ 6 ತಿಂಗಳ ನಂತರ ಏನಾಗಬಹುದು ಅನ್ನೋದರ ಒಂದು ಚಿತ್ರಣವನ್ನು ನಿಮ್ಮ ಮುಂದೆ ಇಡೋ ಪ್ರಯತ್ನವನ್ನು ಪಡ್ತಾ ಇದ್ದೀನಿ. ಮತದಾರರು ಯಾರ ಕಡೆ ವಾಲ್ತಾರೆ ನೋಡಿ. ವಿಜಯ್ ಅವರು ಕೊಟ್ಟಿರುವ ಭರವಸೆಗಳನ್ನು ಏನಾದರೂ ಈಡೇರಿಸಲಿಕ್ಕೆ ಅವರು ಮುಂದಾದರೆ 3 ವರ್ಷಗಳ ಮೇಲಂತೂ ಅವರು ಸರ್ಕಾರವನ್ನು ನಡೆಸೋಕ್ಕಂತೂ ಸಾಧ್ಯ ಇಲ್ಲ. ಈಗಾಗಲೇ 10 ಲಕ್ಷ ಕೋಟಿ ಸಾಲದ ಸುಳಿಯಲ್ಲಿ ತಮಿಳುನಾಡು ಸಿಲ್ಕೊಂಡಿದೆ. ಅದೇ ರೀತಿ ಏನಾದರೂ ಕೂಡ ಮುಂದುವರೆದರೆ, ಇಲ್ಲಿ ಭರವಸೆಗಳನ್ನು ನೋಡ್ತಾ ಇದ್ದಾರೆ, ನಿಜಕ್ಕೂ ಕೂಡ ಈ ಭರವಸೆಯನ್ನು ನೋಡ್ತಾ ಇದ್ದರೆ ಗ್ರ್ಯಾಜುಯೇಟೆಡ್ಸ್ಗಳಿಗೆ 4,000, ಮದುವೆ ಆದವ್ರಿಗೆ 8 ಗ್ರಾಮ್ ಚಿನ್ನ, ರೇಷ್ಮೆ ಸೀರೆ, ಸಿಲಿಂಡರ್ ಪ್ರತಿ ಕುಟುಂಬಕ್ಕೆ 5, ಇವೆಲ್ಲ ನೋಡ್ತಾ ಇದ್ದಾರೆ. ಇದು ಆಗಬಹುದಾದಂತಹ ಘೋಷಣೆಗಂತೂ ಅಲ್ಲವೇ ಅಲ್ಲ. 6 ತಿಂಗಳ ಕಾಲ ವಿಜಯ್ ಅವರಿಗೆ ನಿಜವಾಗ್ಲೂ ಅಗ್ನಿ ಪರೀಕ್ಷೆ. VCK, CPI, CPIM, ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಅಂತೂ ನಾವು ಯಾವುದೇ ಕಾರಣಕ್ಕೂ ವಿಜಯ್ ಅವರ ಜೊತೆ ಹೋಗೋದಿಲ್ಲ ಅಂಥೇಳಿ ಅವು ಘೋಷಣೆನ ಮಾಡಿಬಿಟ್ಟಿದ್ರು. ಬಟ್ ಆದರೆ ಸ್ಟಾಲಿನ್ ಅವರು ಇಲ್ಲ, ನೀವು ಹೋಗಿ ಅಂತ ಹೇಳಿ ಅವರಿಗೆ ಹೇಳಿದ್ರು. ಆಗ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಒಪ್ಕೊಳ್ತು. CPIM ಕೂಡ ವಿಜಯ್ ಅವರಿಗೆ ಬೆಂಬಲವನ್ನು ಘೋಷಣೆ ಮಾಡೋಕ್ಕಿಂತ ಮುಂಚೆ ಸ್ಟಾಲಿನ್ ಅವರ ನಿವಾಸದಲ್ಲೇ ಇದ್ದರು ಅವರು. ನಂತರ ಅವರು ಸಭೆಗಳನ್ನು ಮಾಡಿ ಹೋದರು. ಇವೆಲ್ಲವೂ ಕೂಡ ಹೇಳಿದ್ನಲ್ಲ, ಸ್ಟಾಲಿನ್ ಅವರ ಡೈರೆಕ್ಷನ್ನಲ್ಲೇ ಈ ಸಣ್ಣ ಸಣ್ಣ ಪಕ್ಷ ನಡ್ಕೊಂಡಿರುವಂಥದ್ದು. ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ DMK ಮೈತ್ರಿಕೂಟಕ್ಕೆ ಮತ್ತೆ ಬರೋದಿಲ್ಲ. 113 ಅಂತೂ ವಿಜಯ್ ಅವರಿಗೆ ಫಿಕ್ಸ್ ಆಗಿರುತ್ತೆ. ಇನ್ನುಳಿದ ಸ್ಥಾನಗಳು, ಬಹುಮತಕ್ಕೆ ಬೇಕಾದಂಥ ಸ್ಥಾನಗಳು ವಿಜಯ್ ಅವರಿಗೆ 6 ತಿಂಗಳ ನಂತರ ಸಾಬೀತುಪಡಿಸಲಿಕ್ಕೆ ಅಗ್ನಿ ಪರೀಕ್ಷೆ. 6 ತಿಂಗಳ ನಂತರ ವಿಜಯ್ ಏನಾದರೂ ಗೆದ್ದರೂ ಕೂಡ ಬಹುಮತವನ್ನು ಸಾಬೀತುಪಡಿಸೋದ್ರಲ್ಲಿ ಆಗ ವಿಜಯ್ ಒಂದು 3 ವರ್ಷಗಳ ಕಾಲ ಸರ್ಕಾರವನ್ನು ನಡೆಸ್ಬೋದು.
ಅವರ ಸರ್ಕಾರ ನಿಂತಿರುವಂಥದ್ದು ಅದೇ ಎಕನಾಮಿಕಲ್ ಬ್ಯಾಲೆನ್ಸು ಯಾವ ರೀತಿಯಾಗಿ ಹಂಚಿಕೆ ಮಾಡ್ತಾರೆ. ಈಗಾಗಲೇ 10 ಲಕ್ಷ ಕೋಟಿ ಸಾಲ ಇದೆ. ಈ ಗ್ಯಾರಂಟಿಗಳನ್ನು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಇವೆಲ್ಲವೂ ಕೂಡ ಈಡೇರಿಸ್ಬೋದಾ? ಈಡೇರಿಸಲಿಲ್ಲ ಅಂತ ಹೇಳಿದ್ರೆ ಜನಗಳು ಬಿಡ್ತಾರ? ಒಂದು ರೀತಿ ವಿಜಯ್ ಅವರು ಪೇಜಿಗೆ ಸಿಲುಕಿದ್ದಾರೆ. ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯೋದು ಮಾತ್ರವಲ್ಲ, ನೋಡಿ ವಿಜಯ್ ಅವರು ಆರಂಭದಿಂದಲೂ ಕೂಡ ಎಡವಟ್ಟನ್ನು ಮಾಡಿಕೊಂಡ್ರು. 3 ಬಾರಿ ಗವರ್ನರ್ ಹತ್ರ ಹೋದರು. ನಂತರ ಸರ್ಕಾರ ರಚನೆ ಆದ ಮೇಲೂ ಕೂಡ ಅವರ ಜ್ಯೋತಿಷಿಯನ್ನು ತೆಗೆದುಕೊಂಡು ಬಂದು ಸ್ಪೆಷಲ್ ಆಫೀಸರ್ ಫಾರ್ ಚೀಫ್ ಮಿನಿಸ್ಟರ್ ಅಂತೇಳಿ ಘೋಷಣೆ ಮಾಡಿದ್ರು. ನಂತರ ಅದನ್ನು ವಾಪಸ್ ಪಡೆದುಕೊಂಡ್ರು. ಈಗ ಬರ್ತಾ ಇರುವಂಥ ಸುದ್ದಿ ಲಷ್ಕರೆ ತೈಬಾದ ಉಗ್ರನಿಗೇನೋ ಸಂತಾಪವನ್ನು ಸೂಚಿಸಿದ್ದಾರೆ ಅಂತ ಹೇಳಿ. ಒಟ್ಟಾರೆಯಾಗಿ ವಿಜಯ್ ಬ್ಯಾಲೆನ್ಸ್ಡ್ ಗೌರ್ಮೆಂಟನ್ನು ನಡೆಸ್ತಾರ? ಯಾವ ರೀತಿಯಾಗಿರುತ್ತೆ ಅವರ ಸರ್ಕಾರ? ಈ 6 ತಿಂಗಳ ನಂತರ ಅವ್ರಿಗೊಂದು ಅಗ್ನಿ ಪರೀಕ್ಷೆ ಅಂತ ಎದುರಾಗುತ್ತೆ. ಸ್ಟಾಲಿನ್ ಅವರು ಈಗಾಗಲೇ ಚುನಾವಣೆಯನ್ನು ಎದುರಿಸಲಿಕ್ಕೆ ಸಿದ್ಧರಾಗಿರಿ ಅಂತ ಕಾರ್ಯಕರ್ತರಿಗೆ ಘೋಷಣೆಯನ್ನು ಮಾಡಿದ್ದಾರೆ. ಒಂದು ವೇಳೆ ಚುನಾವಣೆಯನ್ನು ಎದುರಿಸಿದ್ರು ಕೂಡ TVK ಪರನೇ ಒಲವಿರುತ್ತೆ. DMK AIDMK ಎರಡೂ ಕೂಡ ಅಷ್ಟರ ಮಟ್ಟಿಗೆ ಪ್ರಭಾವವನ್ನು ಇಟ್ಕೊಂಡಿಲ್ಲ ಇನ್ನು ತಮಿಳುನಾಡಲ್ಲಿ. BJPಗೆ ಲಾಭ ಆಗುವಂಥ ಸಾಧ್ಯತೆ. ಈಗ BJPಯ ಬಗ್ಗೆ ಮಾತನಾಡೋದೇ ಆದರೆ, ಈಗ BJP ಮತ್ತೆ ಅಣ್ಣಾಮಲೈ ಅವರನ್ನು ಪುಷ್ ಮಾಡ್ತಾ ಇದೆ. BJP ಅಣ್ಣಾಮಲೈ ಅವರನ್ನು ಮತ್ತೆ ಪುಷ್ ಮಾಡ್ತಾ ಇರೋದ್ರಿಂದಾಗಿ ಒಂದು ವೇಳೆ ಸ್ಟಾಲಿನ್ ಅವರ ಲೆಕ್ಕಾಚಾರದ ಪ್ರಕಾರ ಹೋಗೋದೇ ಆದರೆ 6 ತಿಂಗಳ ನಂತರ ಚುನಾವಣೆಯನ್ನು ಎದುರಿಸಬೇಕಾದಂಥ ಸನ್ನಿವೇಶ ಎದುರಾದರೆ ಆಗ BJPಯ ಸಂಖ್ಯೆಗಳು ಕೂಡ ಪಡೆದುಕೊಳ್ಬೋದು. BJP ಡಬಲ್ ಡಿಜಿಟಿಗಾದರೂ ಬರಬಹುದು. ತಮಿಳುನಾಡು ಜನ ಹುಡುಕ್ತಿದ್ದು ಒಂದು ಥರ್ಡ್ ಆಪ್ಷನ್. ಈ ಎರಡು ಪಕ್ಷಗಳ ಬೇಡ, ನಮ್ಗೆ 3ನೇ ಆಯ್ಕೆ ಬೇಕು ಅಂತ ಹುಡುಕ್ತಾ ಇದ್ರು. ಅದು TVK ಬಂತು. 21ರಲ್ಲಿ ಏನಾದರೂ ಕೂಡ ಅಣ್ಣಾಮಲೈ ಅವರು BJPಯಿಂದ ಬಿಟ್ಟು ಬೇರೆ ಪಕ್ಷದಿಂದ ಅಥವಾ ಯಾವ್ದಾದ್ರು ಇಂಡಿಪೆಂಡೆಂಟ್ ಆಗಿ ಕೂಡ ಒಂದು ಪಕ್ಷ ಸ್ಥಾಪನೆ ಮಾಡ್ಕೊಂಬಂದಿದ್ದಾರೆ, ಅಣ್ಣಾಮಲೈ ಯಶಸ್ಸನ್ನು ಸಾಧಿಸ್ತಾ ಇದ್ರು. 21ರಲ್ಲಿ ಅಣ್ಣಾಮಲೈ ತಪ್ಪು ಮಾಡಿದ್ರು ಅಂಥೇಳಿ ಈಗಿನ ಕೆಲವರು ವಿಶ್ಲೇಷಣೆ ಮಾಡ್ತಾಯಿದ್ರು. ಆ್ಯಕ್ಚುಲಿ BJP ಭವಿಷ್ಯಕ್ಕಾಗಿ ಅದು ಒಳ್ಳೆಯದಾಗಿತ್ತು. ಅಮಿತ್ ಶಾ ಅವರು ಕೂಡ ಎಡುವುದರು ಈ ವಿಚಾರದಲ್ಲಿ. ಬಟ್ ಈಗ ಈ ವಿಷಯಕ್ಕೆ ಬರೋದೇ ಆದರೆ 6 ತಿಂಗಳ ಕಾಲ ವಿಜಯ್ ಸರ್ಕಾರ ಸುಭದ್ರವಾಗಿರುತ್ತೆ. ತದನಂತರ ಏನಾಗುತ್ತೆ ಅನ್ನೋದೇ ನಿಜಕ್ಕೂ ಕೂಡ ಕುತೂಹಲ. ಸ್ಟಾಲಿನ್ ಎಲ್ಲ ತಂತ್ರಗಳ ರೂವಾರಿ ಸ್ಟಾಲಿನ್ ಅವರೇ ಅಂತೇಳಿ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.